ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದ ಕೋರ್ಟ್ಗಳಿಗೆ ಮತ್ತೆ ಬೆದರಿಕೆಯ ಇಮೇಲ್ಗಳು ಬರ್ತಾ ಇದೆ. ಬಂದಿರೋದ್ರ ಕಾರಣಕ್ಕೋಸ್ಕರ ಈಗ ಕೋರ್ಟ್ ಕಲಾಪನೆಲ್ಲ ಸ್ಥಗಿತಗೊಳಿಸಿ ಶೋಧ ಕಾರ್ಯವನ್ನು ನಡೆಸಬೇಕಾಗಿ ಬಂದಿದೆ. ರಾಜ್ಯಾದ್ಯಂತ ಜಿಲ್ಲಾ ಕೋರ್ಟ್ಗಳಿಗೆ ಬೆದರಿಕೆಯ ಕರೆ ಬಂದಿರೋದು ಇಮೇಲ್ ಮುಖಾಂತರ. ಧಾರವಾಡ ಹೈಕೋರ್ಟ್ ಇರಬಹುದು, ಮಡಿಕೇರಿ, ದಾವಣಗೆರೆ ಜಿಲ್ಲಾ ಕೋರ್ಟ್ಗೆ ಈ ಥ್ರೆಟ್ ಇಮೇಲ್ಸ್ ಬಂದಿರೋದು. ನ್ಯಾಯಾಲಯದ ಅಧಿಕೃತ ಮೇಲ್ ಐ ಡಿ ಏನಿರುತ್ತೆ, ಸೊ ಆ ಮೇಲ್ ಐ ಡಿಗೆ ರವಾನೆ ಮಾಡಿದ್ದಾರೆ. ಭಯಭೀತರಾಗಿ ಕೋರ್ಟ್ನಿಂದ ಜಡ್ಜ್ ಇರಬಹುದು ಅಥವಾ ಸಿಬ್ಬಂದಿಗಳಿರ್ಬೋದು ಎಲ್ಲ ಆಚೆ ಬಂದಿದ್ದಾರೆ. ಎಲ್ಲವೂ ಸ್ಥಗಿತ ಆಗಿದೆ. ಅಲ್ಲಿ ಕೋರ್ಟ್ ಅಂದರೆ ಒಂದು ನ್ಯಾಯವಾದಿಗಳಿರ್ತಾರೆ, ಜಡ್ಜಸ್ ಇರ್ತಾರೆ, ಅಟ್ ದ ಸೇಮ್ ಟೈಮ್ ಕಕ್ಷಿದಾರರು ಇರ್ತಾರೆ, ಆರೋಪಿಗಳಿರ್ತಾರೆ. ಎಲ್ಲರನ್ನ ಕೂಡ ಆ ಸ್ಥಳದಿಂದ ಖಾಲಿ ಮಾಡಲಾಗಿದೆ. ಇಡೀ ಸ್ಥಳದಲ್ಲಿ ಪೊಲೀಸ್ ಅಧಿಕಾರಿಗಳು, ಬಾಂಬ್ ಸ್ಕ್ವಾಡ್ ಸಿಬ್ಬಂದಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಬೆದರಿಕೆ ಕರೆ ಹುಸಿನ ಅಥವಾ ನಿಜವಾಗ್ಲೂ ಅಂಥ ಮೆಟೀರಿಯಲ್ಸ್ ಏನಾದರೂ ಸಿಗುತ್ತಾ ಅನ್ನೋದನ್ನು ಸದ್ಯಕ್ಕೆ ಸರ್ಚ್ ಮಾಡ್ತಾ ಇದ್ದಾರೆ. ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಶ್ವಾನ ದಳ ಸ್ಪಾಟಿಗೆ ಬಂದಿದೆ. ತೀವ್ರ ತಪಾಸಣೆಯನ್ನು ಕೂಡ ಮುಂದುವರಿಸ್ತಾ ಇದೆ. ಬಟ್ ನಿಮಗೆ ನೆನಪಿರಬಹುದು, ಈ ಹಿಂದೆ ಕೂಡ ಶಾಲಾ ಕಾಲೇಜುಗಳಲ್ಲಿ ಇಂಥದ್ದೇ ಬೆದರಿಕೆ ಮೇಲ್ಗಳು ಬಂದಾಗ ಅವು ಫೇಕ್ ಅನ್ನೋದು ಗೊತ್ತಾಗಿತ್ತು. ಇದು ಅದೇ ಸರಣಿಗೆ ಬರುತ್ತಾ? ಆಮೇಲೆ ಈ ಥರದ್ದು ಬೆದರಿಕೆ ಇಮೇಲ್ಗಳಿಗೆ ಕಡಿವಾಣ ಹಾಕೋದಕ್ಕೆ ಏನು ಮಾಡಿದ್ರು ಸೈಬರ್ ಸೆಲ್ಲಿಗೆ ಆಗ್ತಾ ಇಲ್ಲ, ಸೆನ್ ಪೊಲೀಸರಿಗೆ ಆಗ್ತಾ ಇಲ್ಲ. ಒಬ್ಬರು ಇಬ್ಬರು ಇಲ್ಲಿ ತನಕ ಅರೆಸ್ಟ್ ಮಾಡಿದ್ದಾರೆ. ಬಟ್ ಆ ಸರಣಿ ಕಂಟಿನ್ಯೂ ಆಗ್ತಾ ಇದೆ. ಸಿಂಡಿಕೇಟ್ ಕಂಪ್ಲೀಟ್ ಆಗಿ ಕ್ಯಾಪ್ಚರ್ ಆಗಿಲ್ಲ ಪೊಲೀಸರಿಂದ. ರಾಜ್ಯದ ಕೋರ್ಟ್ಗಳಿಗೆ ಬೆದರಿಕೆ ಮೇಲ್ ಬಂದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾ ಇದ್ವಿ, ನಿಮ್ಗೆ ವಿಜುವಲ್ಸ್ ತೋರಿಸ್ತಾ ಇದ್ದೀವಿ. ಕೋರ್ಟ್ ಕಲಾಪದಲ್ಲಿ ಪಾಲ್ಗೊಳ್ಬೇಕು ಅಂತ ಬಂದಂತಹ ಲಾಯರ್ಸ್ ಇರ್ಬೋದು, ಸಾರ್ವಜನಿಕರು ಅಷ್ಟೇ, ಅವ್ರ ಕೇಸ್ಗಳಿರ್ತಾವಲ್ಲ, ಸಿವಿಲ್ಲು ಅಥವಾ ಕ್ರಿಮಿನಲ್ ಕೇಸು ಅಂತೆಲ್ಲ, ಅದಕ್ಕೆಲ್ಲ ಹಿಯರಿಂಗ್ ಇತ್ತು, ಅಟೆಂಡ್ ಆಗೋಕ್ಕೆ ಬಂದವರು, ಜಡ್ಜ್ಮೆಂಟ್ ಇವತ್ತು ಸಿಗುತ್ತೆ ಅಂತ ಬಂದವರು ಎಲ್ಲರೂ ಕೂಡ ಆತಂಕದಲ್ಲೇ ಏನಾಗುತ್ತೋ ಅಂತ ಹೇಳಿ ಅಲ್ಲಿ ಕಾಲ ಕಳೀತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ರೋಹಿತ್, ಯಾವ ರೀತಿಯಾಗಿ ಈ ಬೆದರಿಕೆ ಕರೆಗಳು ಎಷ್ಟೊತ್ತಿಗೆ ಬಂದಿದ್ವು, ಆಮೇಲೆ ಕೇವಲ ಜಸ್ಟ್ ಕೋರ್ಟ್ಗೆ ಸಂಬಂಧಪಟ್ಟಂತಹ ಮೇಲ್ ಐ ಡಿಗಳಿಗೆ ಬಂದಿದ್ದ ಅಥವಾ ಪರ್ಸ್ನಲ್ ಆಗಿ ಯಾರಿಗಾದರೂ ಬಂದಿದ್ದ, ಏನು ಅಂಶಗಳಿತ್ತು ಅದರಲ್ಲಿ ಅಂತ? ಮಮತಾ, ಏನು 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 ಇನ್ನು ಮೇಲ್ ಐಡಿಗೆ, ಕೋರ್ಟ್ನ ಮೇಲ್ ಐಡಿಗೆ ಒಂದು ಬೆದರಿಕೆಗೆ ಏನು ಮೇಲ್ ಬಂದಿರುವಂಥದ್ದು, ಬಾಂಬ್ ಇಟ್ಟಿರುವುದಾಗಿ ಮೇಲ್ ಬಂದಿದೆ. ಈ ನಿಟ್ಟಿನಲ್ಲಿ ಕೋರ್ಟ್ನಲ್ಲಿರುವಂತಹ ಎಲ್ಲ ಕಲಾಪಗಳನ್ನು ಕೂಡ ಇದೀಗ ಏನು ನಿಲ್ಲಿಸಿ ಇದೀಗ ಬಾಂಬ್ ಸ್ಕ್ವಾಡ್ ಮತ್ತು ಅಗ್ನಿಶಾಮಕ ದಳ ಮತ್ತು ಪೊಲೀಸ್ ಇಲಾಖೆಯಿಂದ ಇಲ್ಲಿ ತಪಾಸಣೆ ನಡೆತಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಬೆಳಗ್ಗೆ ಬಂದಿದೆ ಮೇಲ್, ಆದರೆ ಇದಾದ ಬಳಿಕ ನೋಡ್ಕೊಂಡಿರುವಂಥದ್ದು. ಇದೀಗ ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಬಂದು ಇಲ್ಲಿ ಸದ್ಯಕ್ಕೆ ನಡೆದಿದ್ದಂಥ ಎಲ್ಲ ಕಲಾಪಗಳನ್ನು ಸ್ಥಗಿತಗೊಳಿಸಿ ಇಲ್ಲದಂತಹ ಎಲ್ಲ ಏನು ನ್ಯಾಯಾಧೀಶರು ಮತ್ತು ಲಾಯರ್ಗಳು ಎಲ್ಲರನ್ನೂ ಹೊರಕಳಿಸಿ ಇದೀಗ ಪರಿಶೀಲನೆ ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ವಿ. ಜೊತೆಗೆ ಡಾಗ್ ಸ್ಕ್ವಾಡ್ಗಳು ಕೂಡ ಬಂದು ಇಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ವಕೀಲರೆಲ್ಲರೂ ಕೂಡ ಏನು ಈ ಒಂದು ಕಲಾಪಗಳಿಂದ ಹೊರಬಂದು ಇಲ್ಲಿ ಇರುವಂಥ ದೃಶ್ಯಾವಳಿಗಳು ಒಂದು ಕಡೆ ಗಮನಿಸಿದ್ರೆ, ಒಂದು ಕಡೆ ಅಗ್ನಿಶಾಮಕ ದಳ ಮತ್ತು ಬಾಂಬ್ ಸ್ಕ್ವಾಡ್ ಎಲ್ಲರೂ ಕೂಡ ಇಲ್ಲಿ ತಪಾಸಣೆ ಮಾಡ್ತಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಪದೇ ಪದೇ ಈ ರೀತಿಯಾಗಿ ಅಂದರೆ ರಾಜ್ಯದ ವಿವಿಧ ಭಾಗಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಮೇಲ್ಗಳಾಗ್ಬೋದು, ಕರೆಗಳ ಎಲ್ಲವೂ ಕೂಡ ಬಂದಿದೆ. ಆದರೆ ಯಾವುದೂ ಕೂಡ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ನಿಟ್ಟಿನಲ್ಲಿ ಕೂಡ ಪೊಲೀಸ್ ಇಲಾಖೆ ಇದೇ ರೀತಿಯಾಗಿ ತಪಾಸಣೆ ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಮೇಲ್ ಬಂದಿರೋದ್ರಿಂದಾಗಿ ಇಲ್ಲಿ ಸಾಕಷ್ಟು ಒಂದು ರೀತಿಯಾಗಿ ಆತಂಕವನ್ನು ಕೂಡ ಮೂಡಿದೆ. ಒಂದಷ್ಟು ವಕೀಲರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಯಾವಾಗ ಬಂದಿರುವಂಥದ್ದು, ಇದು ಏನಾಗಿದೆ ಸರ್? ಇದು ಆಲ್ಮೋಸ್ಟ್ 11:30 ಆಲ್ರೆಡಿ ಕೋರ್ಟೆಲ್ಲ ಕಮೆನ್ಸ್ ಆಗಿತ್ತು. ಕಮೆನ್ಸ್ ಆಗಿ ಪ್ರೊಸೀಡಿಂಗ್ಸ್ ಎಲ್ಲ ನಡೀತಾ ಇದ್ದು 11:30ನಲ್ಲಿ ಮೇಲ್ ಬಂತು ಅಂತ ವಿಷಯ ಗೊತ್ತಾಯಿತು. ಆ ನಂತರ ಎಲ್ಲರೂ ಸಮಾಧಾನವಾಗಿ ಹೇಳಿ ಈ ಥರ ಅಂದರೆ ಗಾಬರಿಯಾಗಿ ಪ್ಯಾನಿಕ್ ಆದಂಥ ಸಂದರ್ಭದಲ್ಲಿ ಸಮಸ್ಯೆ ಆಗ್ಬೋದು ಅಂತೇಳಿ ಇದು ಮಾಡಿದ್ರು. ಆ ನಂತರಕ್ಕೆ ತಾವು ಘಟನೆಗಳು ನೋಡ್ತಾ ಇದ್ರಲ್ಲ, ಈಗ ಎಲ್ಲ ಥರ ಬಂದಿದ್ದಾರೆ. ಎಲ್ಲ ಜಡ್ಜಸ್ಗಳು ಕೂಡ ನ್ಯಾಯಾಲಯದಿಂದ ಹೊರಗಡೆ ಬಂದು ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಅವರು ಸಹಾಯ ಮೀನ್ಸ್ ಜೊತೆಯಲ್ಲಿ ಇದ್ದಾರೆ. ನೋಡೋಣ ಸರ್ ಏನಾಗುತ್ತೆ ಅಂತ. 11:30 ಆಲ್ಮೋಸ್ಟ್ ಇದು ಬಂದಿದಂಥ ಸಂದರ್ಭ. ಮಮತಾ, ಇದಿಷ್ಟು ವಕೀಲರ ಮಾತಾಗಿರುವಂಥದ್ದು. ಮಮತಾ, ರೋಹಿತ್, ಇದ್ರ ಜೊತೆಗೆ ಈ ಹಿಂದೆ ಕೂಡ ಇಂಥ ಬೆದರಿಕೆ ಕರೆಗಳು ಬಂದಿದ್ವು, ಅವೆಲ್ಲವೂ ಕೂಡ ಫೇಕ್ ಅನ್ನೋದು ಗೊತ್ತಾಗಿತ್ತು. ಬಟ್ ಈಗಲೂ ಚಾನ್ಸ್ ತಗೊಳ್ಳೋದಕ್ಕಾಗಲ್ಲ. ಹೀಗಾಗಿ ಹೆಚ್ಚಿನ ತಪಾಸಣೆಯನ್ನು ಯಾವ ರೀತಿ ಸ್ಥಳದಲ್ಲಿ ಮಾಡಲಾಗ್ತಾ ಇದೆ, ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ? ಓಕೆ, ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ. ಕೋರ್ಟ್ ಒಳಗೆ ನಡೀತಾ ಇರುವಂತಹ ತಪಾಸಣೆಯ ಸಂದರ್ಭ ಇದು. ಬಾಂಬ್ ನಿಷ್ಕ್ರಿಯ ದಳ ಅವರು ಕೂಡ ಸಜ್ಜಾಗಿ ಬಂದಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಒಳಗಡೆ ಅಂಥ ಅಪಾಯಕಾರಿ ವಸ್ತುಗಳೇನಾದರೂ ಇದಾವ, ಸ್ಫೋಟಕ ವಸ್ತುಗಳಿದಾವ, ಒಂದು ಪ್ಯಾನಿಕ್ ಅಂತೂ ಕ್ರಿಯೇಟ್ ಆಗಿದೆ.
ಎಲ್ರು ಅಂತಕ್ಕಂಥದ್ದು ಮಾಹಿತಿ ಬಂದಿದೆ. ಆ ಮಾಹಿತಿ ಬಂದ ತಕ್ಷಣ ಎಲ್ಲ ನ್ಯಾಯಾಧೀಶರುಗಳು ಕೂಡ ನಮ್ಮ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಎಲ್ಲ ಜಡ್ಜಸ್ಗಳಿಗೂ ಮತ್ತೆಲ್ಲ ನ್ಯಾಯಾಲಯದ ಏನು ಕಲಾಪಗಳು ನಡೀತಾ ಇದ್ದೋ ಅಲ್ಲಿ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಅಂತೇಳಿ ಇದು ಮಾಡಿದ್ರು. ಆ ನಂತರಕ್ಕೆ ಫೈರ್ ಇಂಜಿನ್ಗೆಲ್ಲ ಹೇಳಿದ್ದಾರೆ. ಎಲ್ಲ ಒಂದು ವಿತಿನ್ 15 ಮಿನಿಟ್ಸಲ್ಲಿ ಈ ರೀತಿ ವಿಷಯ ಗೊತ್ತಾಗಿದೆ. ಬಟ್ ನಮ್ಮ ಅದೃಷ್ಟವಶಾತ್ ಯಾವುದೇ ರೀತಿ ಇಲ್ಲಿವರೆಗೂ ಯಾವುದೇ ಕಕ್ಷಿದಾರಗಾಗ್ಬೋದು ಅಥವಾ ನ್ಯಾಯಾಧೀಶರಿಗಾಗ್ಬೋದು ಅಥವಾ ವಕೀಲರಿಗಾಗ್ಬೋದು ಯಾರಿಗೂ ಕೂಡ ಯಾವುದೇ ಸಮಸ್ಯೆಗಳಾಗಿಲ್ಲ. ಈಗ ಬಂದು ಅದನ್ನು ಚೆಕ್ ಮಾಡ್ತಾ ಇದ್ದಾರೆ, ನೋಡೋಣ ಸರ್. ನನ್ನ ಹೆಸರು ಮಹೇಶ್ ಅಂತ. ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆ ಬೆನ್ನಲ್ಲೇ ಬಾಂಬ್ ನಿಷ್ಕ್ರಿಯ ದಳ ಸ್ಪಾಟ್ಗೆ ಬಂದಿರೋದನ್ನು ನೋಡ್ತಾ ಇದ್ದೀರಾ. ಸಿಬ್ಬಂದಿಗಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲೆಲ್ಲಾದರೂ ಅನುಮಾನಾಸ್ಪದ ವಸ್ತುಗಳು ಇದಾವ ಅನ್ನೋದನ್ನ ಪರಿಶೀಲನೆಯನ್ನ ಮೊದಲ ಹಂತದಲ್ಲಿ ಮಾಡಿದ್ದಾರೆ ಪೊಲೀಸರು. ಯಾಕೆ ಅಂತಂದರೆ ಇಲ್ಲಿ ಇರೋವಂಥ ಸರ್ಕಾರ ಬುಲ್ಡೋಸರ್ ಬಹುಮತ ಇಟ್ಕೊಂಡಿದೆ. ಅದನ್ನು ಏನಾದರೂ ಮಾಡಿ ಅಳ್ಳಾಡಿಸ್ಬೇಕು ಅಂತಂದರೆ ಈ ಥರದ್ದು ರಾಜಕೀಯ ವಿಪ್ಲವಗಳನ್ನು ಕ್ರಿಯೇಟ್ ಮಾಡಬೇಕಾದ ಅವಶ್ಯಕತೆ ಕೂಡ ರಾಜಕೀಯ ಪಕ್ಷಗಳಿಗೆ ಬೀಳ್ಬೋದೇನೋ, ಅದನ್ನು ಅಲ್ಲಿಗೆಳೆಯೋಕ್ಕಾಗೋದಿಲ್ಲ. ಮತ್ತು ಬಹುಶಃ ಈ ಥರದ್ದು ಎಲ್ಲ ಕರೆಗಳು ಹೋಕ್ಸ್ ಕರೆಗಳಾಗಿರುತ್ತವೆ. ನಾವು ಇದುವರೆಗೆ ಮೈಸೂರಲ್ಲಿ ಈ ಥರದ್ದು ಕರೆ ಆಯಿತು, ಬೇರೆ ಬೇರೆ ಕೋರ್ಟ್ಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಆಗಿದ್ದೆಲ್ಲ ನೋಡಿದ್ರೆ ಅವೆಲ್ಲ ಹುಸಿ ಕರೆಗಳು ಆಗಿದ್ವು. ಸೊ ಆ ಹುಸಿ ಕರೆಗಳ ಹಿಂದೆ ಷಡ್ಯಂತ್ರಗಳು ಈ ಥರದವು ಕೂಡ ನೆಗ್ಲೆಕ್ಟು ಮಾಡೋಂಗಿಲ್ಲ. ಯಾಕೆ ಅಂತಂದರೆ ಬಾಂಬ್ ಇದ್ದಾಗ ಅದು ಒಂದು ಭಯ ಮತ್ತು ಆತಂಕವನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಅದು ಆ ಆತಂಕ ನಿವಾರಣೆ ಆಗೋವರೆಗೂ ಸೊ ಎಲ್ಲ ಪ್ರೊಸೀಜರ್ಗಳು ಫಾಲೋ ಅಪ್ ಆಗಲೇಬೇಕಾಗುತ್ತೆ. BT ವಿಶ್ವನಾಥ್.